बच्चों, आज एक नया विषय के बारे में जानकारी प्राप्त करेंगे। हमारा भारत देश में अनेक परिवारों को देख सकता है, अनेक धर्मों को देख सकता है, अनेक जातियों को देख सकता है। धर्म के अनुसार अनेक नियमों को पालन करते हैं। उसी तरह जाति के अनुसार अनेक संप्रदायों को देख सकता है। ऐसे अनेक परिवारों को भी देख सकता है। परिवार को क्या कहते हैं? हम सभी मिलजुल करके रहने से वह एक परिवार कहते हैं। हम सभी हमारे घर में माँ बाप बच्चे सभी मिलजुल करके रहने से वहां को कहते हैं परिवार कहते हैं। इसलिए वहां परिवार में हमारे साथ साथ और कोई भी रह सकता है। चाचा चाची भी, नाना नानी भी, दादा दादी भी, काका काकी भी, ऐसे लोग रह सकता है। ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಏನಂದ್ರೆ ನಾವು ಕುಟುಂಬದಲ್ಲಿ ಅನೇಕ ವ್ಯಕ್ತಿಗಳು ಸೇರಿಕೊಂಡು ಎಲ್ಲರೂ ಸೇರಿ ನಮ್ಮ ಒಂದು ಪರಿವಾರ ಅಥವಾ ಕುಟುಂಬ ಅಂತ ಕರಿತೀವಿ. ಒಬ್ಬರಿರೋದನ್ನ ನಾವು ಕುಟುಂಬ ಅಂತ ಕರೆಯಕ್ಕೆ ಸಾಧ್ಯನಾ? ಹೌದಾ? ಪರಿವಾರ ಅಂತ ಕರೆಯಕ್ಕೆ ಸಾಧ್ಯನಾ? ಇಲ್ಲ. ನಾವು ಎಲ್ಲರೂ ಹೊಂದಿಕೊಂಡಿದ್ರೆ ಮಾತ್ರ ಕರೆಯಕ್ಕೆ ಸಾಧ್ಯ. आपका घर में कौन कौन है? अगर ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ? ಮಾ ಇರ್ತಾರೆ ಅಲ್ವಾ? ಬಾಪ್ ಇರ್ತಾರೆ, ಆಮೇಲೆ ಇನ್ಯಾರು ಇರ್ತಾರೆ? ಬಾಯಿ ಇರ್ತಾರೆ, बहन इर्ತಾರೆ, आगे और आपको मालूम है माँ के बहन को क्या कहते हैं? ನಿಮ್ಮ ಅಮ್ಮನ ತಂಗಿ ಅಥವಾ ಅಕ್ಕನಿಗೆ ಏನಂತ ಕರೀತಾರೆ ಅಂತ ಏನಾರು ಗೊತ್ತಿದೆಯಾ? ಚಿಕ್ಕಮ್ಮ ಅಂತ ಕರೀತಾರೆ. ಕನ್ನಡದಲ್ಲಿ ಅವರೇ ಚಿಕ್ಕಮ್ಮ. ಹಾಗೆ ಇಂಗ್ಲಿಷ್ ಅಲ್ಲಿ ಅವರು ಏನಂತ ಕರೀತಾರೆ? ಆಂಟಿ ಅಂತ ಕರೀತಾರೆ. ಹೌದಲ್ವಾ? ಅದೇ ತರ ಹಿಂದಿಯಲ್ಲಿ ಅವರು ಏನಂತ ಕರೀತಾರೆ? ಮೌಸಿ ಅಥವಾ ಕಾಕಿ ಅಂತ ಕರೀತಾರೆ. ಏನಂತ ಕರೀತಾರೆ? ಮೌಸಿ ಅಂತ ಕರೀತಾರೆ. ಮೌಸಿ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ, ಚಿಕ್ಕಮ್ಮ. ಮೌಸಿ ಅಂದ್ರೆ ಏನಂತ? ಚಿಕ್ಕಮ್ಮ. ಓಕೆನಾ? ನಿಮ್ಗೆಲ್ಲ ಗೊತ್ತಾಯ್ತು ಈಗ. ಹಾಗೆ ಇನ್ನೊಂದು ಮಕ್ಕಳಿಗೆ ಕೇಳಿ, ಬಾಪ್ ಅಂದ್ರೆ ತಂದೆ. ತಂದೆಯ ಅಥವಾ ಅಣ್ಣ ಅಥವಾ ತಮ್ಮನಿಗೆ ಏನಂತ ಕರೀತಾರೆ? ಇಂಗ್ಲಿಷ್ ಅಲ್ಲಿ ಅಂಕಲ್, ಕನ್ನಡದಲ್ಲಿ ಚಿಕ್ಕಪ್ಪ, ಹಿಂದಿಯಲ್ಲಿ ಕಾಕ. ಕಾಕ ಅಂತ ಕರಿತೀವಿ. ಕಾಕ ಕಾಕಿ. ಕಾಕ ಅಂದ್ರೆ ಚಿಕ್ಕಪ್ಪ, ಕಾಕಿ ಅಂದ್ರೆ ಚಿಕ್ಕಮ್ಮ. ನೀವೆಲ್ಲ ಚಿಕ್ಕಮ್ಮನ ನೋಡಿದಿರಲ್ವಾ? ಇಲ್ಲಿ ಒಬ್ರು ಚಿಕ್ಕಮ್ಮ ಇದ್ದಾರೆ ನೋಡಿ, ಅವ್ರು ಹೇಗಿದ್ದಾರೆ ಅಂತ. ಮೌಸಿ ಚಿಕ್ಕಮ್ಮ ಇವರು, ಹೌದಲ್ವಾ? ಚಿಕ್ಕಮ್ಮ. ನೋಡಿ, ಸಾಮಾನ್ಯವಾಗಿ ಯಾರೇ ಆಗಲಿ ಒಂದು ಪರಿವಾರದಲ್ಲಿ ಯಾರ ಆಶ್ರಯದಿಂದಲೇ ಬದುಕೋದು ಭಾರಿ ಕಷ್ಟ ಇದೆ ನೋಡಿ. ಗೊತ್ತಿದೆಯಲ್ವಾ? ನಿಮಗೆ ಗೊತ್ತಿರಲಿ, ಯಾರ ಆಶ್ರಯ ಇಲ್ಲದೆ ಬದುಕೋದು ಬಹಳ ಕಷ್ಟ ಇದೆ. ಅದರಲ್ಲೂ ಮಕ್ಕಳ ವಯಸ್ಸಾದಂತಹ ಕಾಲದಲ್ಲಿ ಇನ್ನೊಬ್ಬರ ಆಶ್ರಯ ಬೇಕಾಗುತ್ತೆ. ಯಾರಿಗಾದ್ರೂ ಸಹ ವಯಸ್ಸಾದಂತಹ ಕಾಲದಲ್ಲಿ ಇನ್ನೊಬ್ಬರ ಆಶ್ರಯ ಬೇಕಾಗುತ್ತೆ. ಹೀಗೆ ಒಂದೂರಲ್ಲಿ ಒಬ್ಳು ಹೆಂಗಸಿದ್ರು. ಆ ಹೆಂಗಸಿಗೆ ವಯಸ್ಸಾಗಿತ್ತು. ವಯಸ್ಸಾದಂತಹ ಸಮಯದಲ್ಲಿ ಆಕೆಯನ್ನು ನೋಡ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ. ಆಕೆಯನ್ನು ನೋಡ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ. ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತಹ ಸಮಯದಲ್ಲಿ ಬಹಳ ಕಷ್ಟ ಆಗುತ್ತೆ. ತನ್ನದೇ ಆದಂತಹ ಸ್ವಂತ ಮನೆನೂ ಇರಲಿಲ್ಲ, ಮನೆನೂ ಸಹ ಇಲ್ಲ. ಮನೆ ಇಲ್ಲದಂತಹ ಸಮಯದಲ್ಲಿ ಇನ್ನೂ ಬಹಳ ಕಷ್ಟ ಆಗುತ್ತೆ. ಆಕೆನೆ ಕೂದು
काम करके एक काम संभालना चाहिए. ಹಾಗಾದ್ರೆ ತಾನೇ ಸ್ವತಃ ದುಡಿದು ಏನನ್ನು ಮಾಡಬೇಕಾಯ್ತು, ತನ್ನ ಜೀವನವನ್ನ ನಡೆಸಬೇಕಾಯ್ತು. ಅದು ಇನ್ನೂ ಕಷ್ಟ. कोई बीमारी पड़ जाए तो अचानक बीमारी पड़ जाए तो बहुत मुश्किल हो जाते हैं. ಹಾಗಾದ್ರೆ ಆಕಸ್ಮಿಕವಾಗಿ ಎಲ್ಲರೂ ಕಾಯಿಲೆ ಒಳಪಟ್ರೆ ಅವ್ರು ನೋಡ್ಕೊಳ್ಳೋದು ಯಾರಿದ್ದಾರೆ? ಯಾರು ಇಲ್ಲ, ಹೌದಲ್ವಾ? ಅಂತಹ ಸಮಯದಲ್ಲಿ ಅವರ ಜೀವನ ಬಹಳ ವ್ಯತ್ಯಾಸ ಆಗುತ್ತೆ. ನಾವು ಇವತ್ತು ಸಹ ಹಮಾರೆ ಸಮಾಜ में देख जाते हैं, ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಹೌದಲ್ವಾ? ಈ ರೀತಿಯಾಗಿ ಏನನ್ನು ಮಾಡ್ತಾ ಇದ್ದಾರೆ, ಬಹಳ ಜನಗಳನ್ನ ಅನಾಥರಾಗ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಇದೊಂದು ವಿಚಾರ ಗೊತ್ತಿರಲಿ, ತಂದೆ ತಾಯಿ ಇಲ್ಲ ಅಂದ್ರೆ ಮಕ್ಕಳ ಅನಾಥರಾಗ್ತಾರೆ. ತಂದೆ ತಾಯಿ ಇಲ್ಲ ಅಂದ್ರೆ, ಈ ವಾಕ್ಯ ಸರ ಗಮನಿಸಿ, ತಂದೆ ತಾಯಿ ಇಲ್ಲ ಅಂದ್ರೆ ಮಕ್ಕಳೇನಾಗ್ತಾರೆ? ಮಕ್ಕಳಿದ್ದು ಸಹ ತಂದೆ ತಾಯಿಗಳು ಅನಾಥ ಆಗ್ತಾ ಇದ್ದಾರೆ. ಹೇಳಿದ ಮಾತು ಅರ್ಥ ಆಗ್ತಾ ಇದೆಯಾ? ಮಕ್ಕಳಿದ್ದು ಸಹ, ಮಕ್ಕಳು ಎಲ್ಲರೂ ಇದ್ದು ಸಹ ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ಅನಾಥರಾಗ್ತಾ ಇದ್ದಾರೆ, ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದಾರೆ, ಹೌದಲ್ವಾ? ಅನಾಥಾಶ್ರಮಗಳು ಏನಾಗ್ತಾ ಇದಾವೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದಾವೆ. ಯಾಕೆ ಜಾಸ್ತಿ ಆಗ್ತಾ ಇದಾವೆ? ಅವರು ನಾವು ಸಣ್ಣವರಿದ್ದಾಗ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಅದೇ ತಂದೆ ತಾಯಿಯನ್ನ ನಾವು ವಯಸ್ಸಾದ ಕಾಲದಲ್ಲಿ ನಾವು ಮಕ್ಕಳಾದವರು ನೋಡ್ಕೊಳ್ತಾ ಇಲ್ಲ. ನೋಡ್ಕೊಂಡು ಸರಿಯಾದ ರೀತಿಯಲ್ಲೂ ನೋಡ್ಕೊಳ್ತಾ ಇಲ್ಲ ಬಹಳಷ್ಟು ಪರಿವಾರದಲ್ಲಿ, ಹೌದಲ್ವಾ? ಹಾಗಾಗಿ ನೋಡದಲೇ ಇದ್ದಂತಹ ಸಮಯದಲ್ಲಿ ಅವರು ಏನ್ ಮಾಡ್ತಿದ್ದಾರೆ, ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ನೋಡ್ಕಾಲ ಅಂತ ಅನಾಥಾಶ್ರಮಕ್ಕೆ ಸೇರಿಸ್ತಿದ್ದಾರೆ. ಅದೇ ತಂದೆ ತಾಯಿ ಮಕ್ಕಳಾಗಿದ್ದಾಗ, ನಾವು ಸಣ್ಣವರಾಗಿದ್ದಾಗ ನಮ್ಮನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರೆ, ಹೌದಲ್ವಾ? ಸೇರಿಸಿದ್ರೆ ನಮ್ಮ ಜೀವನ ಎಷ್ಟು ಹೆಂಗಿರೋದು, ಹೌದಲ್ವಾ? ನೋಡಿ, ಇವತ್ತು ನಾನೊಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಬಹಳ ಶ್ರೀಮಂತ ಪರಿವಾರ, ಅವರೇನ್ ಬಡವರಲ್ಲ. ಶ್ರೀಮಂತ ಪರಿವಾರದಲ್ಲಿ ಬೇಕಾದಷ್ಟು ಹಣ ಇದೆ, ಎಲ್ಲ ಇದೆ, ಆದ್ರೆ ಅವ್ರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಯಾಕೆಂದ್ರೆ ಮಗ ಫಾರಿನ್ ಅಲ್ಲಿ ಇದ್ದಾನೆ, ಮಗ ಫಾರಿನ್ ಅಲ್ಲಿ ದುಡಿಮೆ ಮಾಡ್ತಾ ಇದ್ದಾನೆ, ಅವ್ರ ಪರಿವಾರ ಫಾರಿನ್ ಅಲ್ಲಿ ಇದೆ. ಅವರು ಫಾರಿನ್ಗೆ ಅಜ್ಜಿಯನ್ನು ಕರ್ಕೊಂಡು ಹೋಗಕ್ಕೆ ತಯಾರಿಲ್ಲ. ಒಂದ್ ಕಡೆ ಅಜ್ಜಿನೂ ಸಹ ಹೋಗೋದಕ್ಕೆ ರೆಡಿ ಇಲ್ಲ ಫಾರಿನ್ಗೆ. ನೀವು ನೋಡಿ, ಹಳ್ಳಿಯಲ್ಲಿರುವಂತ ಅಜ್ಜ ಅಜ್ಜರು ಸಿಟಿಗೆ ಹೋಗಿದ್ರಿ ಅಂದ್ರೆ ಇರೋದಿಲ್ಲ. ಅವ್ರಿಗೆ ಅಜ್ಜ ಅಜ್ಜಿಯರಿಗೆ ಹಳ್ಳಿನೇ ಆಗ್ಬೇಕು, ಹೌದಲ್ವಾ? ಅದೇ ರೀತಿಯಲ್ಲಿ ಅವರು ಸಹ ಹೋಗಕ್ಕಾಗಿಲ್ಲ, ಅವರು ಇಲ್ಲಿ ಬಂದು ನೋಡಕ್ ಆಗ್ತಾ ಇಲ್ಲ. ಅಂತಹ ಶ್ರೀಮಂತ ಪರಿವಾರದ ಒಂದು ಅಜ್ಜಿನ ಅನಾಥಾಶ್ರಮಕ್ಕೆ ಸೇರಿಸಿದ್ರು. ನೋಡಿ, ನೋಡ್ಕೊಳ್ಳಕ್ಕೆ ಆಗ್ದಲೇ ಅನಾಥಾಶ್ರಮಕ್ಕೆ. ಎಷ್ಟು ಮಾಡಿದ್ರೆ ಪ್ರಯೋಜನ, ಎಷ್ಟು ಹಣ ಇದ್ರೆ ಪ್ರಯೋಜನ, ಎಷ್ಟು ಜಮೀನ್ ಇದ್ರೆ ಪ್ರಯೋಜನ, ಹೌದಲ್ವಾ ಮಕ್ಕಳೇ? ಇದರಿಂದ ನಮ್ಗೆ ಏನ್ ತಿಳಿಬೇಕಂದ್ರೆ, ವಯಸ್ಸಾದಂತಹ ಕಾಲದಲ್ಲಿ ನಾವು ಎಷ್ಟೇ ಕಷ್ಟವಾದ್ರೂ ಪರವಾಗಿಲ್ಲ, ನಮಗೆ ನಮ್ಮ ತಂದೆ ತಾಯಿಯನ್ನ ನಾವು ನೋಡ್ಕೊಳ್ಬೇಕು. ನಾವು ದೇವರು ಇದನ್ನೋ ಇರೋ ಅಂತ ನೋಡಿಲ್ಲ, ಹೌದಲ್ವಾ? ಇದನ್ನೇನೋ ಅಂತ ನಂಬಿಕೆ ಇದೆ ಅಷ್ಟೇ, ಹೌದಲ್ವಾ? ನಂಬಿಕೆ ಮೇಲೆ ನಾವು ದೇವರು ಇದನ್ನೇ ಅನ್ಕೊಂಡಿದ್ದೀವಿ. ಆದರೆ ನಿಜವಾಗಿ ಕಣ್ಣಿಗೆ ಕಾಣುವ ದೇವರೇ ತಂದೆ ತಾಯಿ. ಅವ್ರನ್ನ ನಾವು ನಿಜವಾಗಿ ಸರಿಯಾಗಿ ಸಾಕಂದ್ರೆ ದೇವ್ರು 100 ದೇವರಿಗೆ ಪೂಜೆ ಮಾಡಿದ್ರೆ ಸರಿ ಸಮಾನ ಆಗುತ್ತೆ. ಹಾಗಾಗಿ ನಾವು ಮೊದಲು ಯಾವತ್ತೂ ಸಹ ನಮ್ಮ ತಂದೆ ತಾಯಿಯನ್ನ ಉತ್ತಮವಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಮಕ್ಕಳೇ, आज यहाँ मौसी पाठ में एक मौसी के बारे में जानकारी प्राप्त करेंगे. सभी पुस्तक खोलिए. मौसी
औरत को सभी मौसी कहकर पुकारते थे, बच्चे भी और बड़ी उम्र के लोग भी। मौसी सबको माँ के जैसे प्यारी बनी थी, सबके सुख दुख के समय में साथ देती थी। बच्चों के लिए तो वह सेवा की मूर्ति बनी थी। प्रतिदिन दोपहर होते होते मौसी स्कूल के फाटक पर पहुंचा जाती थी। जैसे ही छुट्टी की घंटी बजाती वैसे ही बच्चे भागते हुए बाहर निकलते और मौसी के कंधों पर अपने अपने बस्ते प्रतिदिन दोपहर होते होते मौसी स्कूल के फाटक पर पहुंचा जाती थी। जैसे ही छुट्टी की घंटी बजाते ही वैसे ही बच्चे भागते हुए बाहर निकलते और मौसी के कंधों पर अपने अपने बस्ते डाल देते। मोहल के सभी बच्चे उसे घेर आते थे। दोपहर ढलने पर मौसी नीम के पेड़ तले जा पहुंचाती, जहां सभी बच्चे खेल करते थे। मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था। वहाँ तोता तोती की कहानी, काठ के घोड़े की कहानी, विरोचिता कहानी आदि सुनाती थी। मौसी बच्चों को खिलाने के लिए अपने पास चने, टिकिया, मूंगफली आदि कुछ ना कुछ रखती थी। वह बच्चों से अपने बेटे बेटियों से जैसे प्यार करती थी। एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली। शाम को बच्चे खेलने के लिए निकले तो मौसी पेड़ के नीचे भी नहीं थी। किसी को भी मालूम नहीं था कि मौसी कहाँ गई है। मಕ್ಕಳೇ ಯಾರಾದರೂ ಬಂದು ಓದಿ ನೋಡೋಣ ಇಲ್ಲಿಗೆ ಬನ್ನಿ ಓದ್ ಬನ್ನಿ मौसी उस औरत को सभी मौसी कहकर पुकार आते थे। बच्चे भी और बड़ी उम्र के लोग भी मौसी सबको माँ के जैसे प्यारी बनी थी। सबके सुख दुख के समय में साथ देती है। बच्चों के लिए तो वह सेवा की मूर्ति बनी थी। गुड। नेक्स्ट कोई बनी बेगा प्रतिदिन दोपहर होते मौसी स्कूल के फाटक पर पहुंच जाती थी। जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ते डाल देते। महल के सभी बच्चे उसे घेर रहते थे। नेक्स्ट दिनेश
दोपहर ढलने पर मौसी नीम के पेड़ तले जा पहुंचती, जहाँ सभी बच्चे खेला करते थे। मौसी को बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था। वह तोता तोती की कहानी, कट के घोड़े की कहानी, वीरोचित कहानी आदि सुनाती थी। मौसी बच्चों को खिलाने के लिए अपने पास जाने टिकिया, मूंगफली आदि कुछ न कुछ रखती थी। वह बच्चों के अपने बेटियों जैसे प्यार करती थी। एक दिन जब स्कूल की छुट्टी हुई, बच्चे बस्ते उठकर बाहर निकले थे। मौसी पढ़कर पर नहीं मिले। शाम को बच्चे खेलने के लिए निकले तो मौसी पेड़ के नीचे भी नहीं थे। किसी को भी मालूम नहीं था को मौसी कह गई है। ನೋಡಿ, ಮೌಸಿ ಅಂದ್ರೆ ಚಿಕ್ಕಮ್ಮ ಅಂತ ಗೊತ್ತಾಯ್ತು ಮಕ್ಕಳೇ, ಹೌದಲ್ವಾ? उस औरत को सभी मौसी कहकर पुकारते थे। औरत ಅಂದ್ರೆ महिला। औरत का समानार्थक शब्द महिला, स्त्री। ಒಬ್ಬ ಮಹಿಳೆ ಇದ್ದು उसको सभी मौसी कहकर पुकारते थे। ಎಲ್ಲರೂ ಸಹ ಆಕೆಯನ್ನ ಮೌಸಿ, ಚಿಕ್ಕಮ್ಮ ಅಂತ ಕರೀತಾ ಇದ್ರು, ಕಾಕಾ ಕಾಕಿ ಅಂತ ಕರೀತಾ ಇದ್ರು। ಎಲ್ಲರೂ ಸಹ मौसी ಅಂತ ಕರೀತಾ ಇದ್ರು। बच्चे भी बड़े उम्र का लोग भी थे। बच्चे ಮಕ್ಕಳು ಸಹ ಕರೀತಾ ಇದ್ರು, ಅವ್ರು ಬಡೆ ಉಮ್ರ का ವಯಸ್ಸಾದವರು ಸಹ ಆಕೆಯನ್ನ ಎಲ್ಲರೂ ಏನಂತ ಕರೀತಿದ್ರು? मौसी ಅಂತ ಕರೀತಾ ಇದ್ರು। मौसी सबको माँ के जैसे प्यार बनी थी। मौसी ಚಿಕ್ಕಮ್ಮ सबको भी ಎಲ್ಲರಿಗೂ माँ के जैसे ತಾಯಿಯ ತರ ಪ್ರೀತಿಯನ್ನು ಕೊಡ್ತಾ ಇದ್ರು, ತಾಯಿಯ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತಾ ಇದ್ರು। ಹಾಗಂದ್ರೆ ಆಕೆನೂ ಸಹ ಎಲ್ಲರಿಗೂ ಸಹ ತಾಯಿಯ ರೀತಿಯಾದಂತಹ ಪ್ರೀತಿಯನ್ನ ಕೊಡ್ತಾ ಇದ್ರು। सबके सुख दुख के समय में साथ देती थी। ಎಲ್ಲರ ಸುಖ ದುಃಖದಲ್ಲೂ ಸಮಯದಲ್ಲೂ ಸಹ ಸಾಥನ ಜೊತೆ ಕೊಡ್ತಾ ಇದ್ರು। बच्चों के लिए तो वहाँ सेवा की मूर्ति बनी थी। ಮಕ್ಕಳಿಗೋಸ್ಕರ ಆಕೆ ಸೇವೆಯ ಮೂರ್ತಿ ಆಯಿತು। ಹಾಗಾದ್ರೆ ಮಕ್ಕಳು ಕಂಡ್ರೆ ಆಕೆಗೆ ಬಹಳ ಇಷ್ಟ, ಹಾಗಾಗಿ ಮಕ್ಕಳಿಗೆ ಸೇವೆಯ ಮೂರ್ತಿ ಆಗಿದ್ದಳು ಈ ಚಿಕ್ಕಮ್ಮ। ಗೊತ್ತಾಗ್ಲಿ ಮಕ್ಕಳೇ, ಆ ಸೇವಾಕಿ ಮೂರ್ತಿ ಸೇವೆಯನ್ನ ಮಾಡ್ತಾ ಇತ್ತು। प्रतिदिन दोपहर होते मौसी स्कूल के फाटक पर पहुंचा जाती थी। प्रतिदिन ಏನ್ ಮಾಡ್ತಿದ್ರು ಅಂದ್ರೆ दोपहर ಅಂದ್ರೆ ಮಧ್ಯಾಹ್ನ, दोपहर ಅಂದ್ರೆ ಮಧ್ಯಾಹ್ನ ಆಗ್ತಿದ್ದಂತೆ मौसी स्कूल के फाटक पर पहुंचा जाती थी। ಶಾಲೆಯ ಪೋಟಿಕ, ಪಾಠಕ ಅಂದ್ರೆ ಪೋಟಿಕ ಅಂತ ಹೇಳ್ತೀವಲ್ಲ, ಆ ಶಾಲೆಯ ಹೊರಾಂಗಣ ಇದೆಯಲ್ಲ, ಆ ಜಾಗಕ್ಕೆ ಬರ್ತಾ ಇದ್ರು। ನೋಡಿ ಮಕ್ಕಳೇ, ಇದು ಶಾಲೆ, ನಮ್ಮ ಶಾಲೆನೇ, ನಮ್ಮ ಶಾಲೆಯ ಪೋಟಿಕ, ಗೊತ್ತಾಯ್ತಾ? ಇದು ನಮ್ಮ ಶಾಲೆ, ಹೌದಲ್ವಾ? ಈ ಜಾಗವನ್ನು ನಾವು ಪೋಟಕ್ ಅಂತ ಕರಿತೀವಿ, ಪಾಠಕ್, ಗೊತ್ತಾಯ್ತಾ? ಈ ಜಾಗವನ್ನು ಏನಂತ ಕರಿತೀವಿ? ಪಾಠಕ್ ಅಥವಾ ಪೋಟಿಕ ಅಂತ ಕರಿತೀವಿ, ಗೊತ್ತಾಯ್ತಲ್ಲ? ಶಾಲೆಯ ಹೊರಾಂಗಣ, ಗೊತ್ತಾಯ್ತಾ? ಅಂಗಣ, ಆ ಶಾಲೆ ಮುಂಭಾಗ ಇದೆಯಲ್ಲ, ಆ ಜಾಗವನ್ನ ನಾವು ಪಾಠಕ್ ಅಂತ ಕರಿತೀವಿ। ಈ ರೀತಿ ಶಾಲೆಯ ಪಾಠಕದಲ್ಲಿ ಆಕೆ ಹೋಗ್ತಾ ಇದ್ದು, पहुंचा जाती थी। जैसे कि छुट्टी के घंटी बजाते ही
ಉದಾಹರಣೆಗೆ ಚುಟ್ಟಿ ಕಿ ಗಂಟೆ ಅಂದ್ರೆ ರಜೆಯ ಅಥವಾ ವಿರಾಮ, ಮಧ್ಯಾಹ್ನದ ಊಟದ ಟೈಮ್ ಅಂತ ಕರಿತೀವಲ್ಲ, ಅದನ್ನು ಸಹ ನಾವು ಚುಟ್ಟಿ ಅಥವಾ ರಜೆ ಬಿಡುವಿನ ಸಮಯದಲ್ಲಿ ಗಂಟಿ ಬಜಾತಿ ಸಮಯವನ್ನ ಗಂಟಿಯನ್ನ ಹೊಡಿತಿದ್ದಕ್ಕಲೇ ಬಚ್ಚೆ ಭಾಗ್ತೆ ಹುಯಿ ಬಾಹರ್ ನಿಕಲ್ತೆ थे. ಮಕ್ಕಳೆಲ್ಲ ಓಡಿ ಹೋಗ್ತಾ ಇದ್ರು. ಯಾರ ಹತ್ರ? मौसी हत्र. यार हत्र ओड़े होग्तिದ್ರು? मौसी हत्र. और मौसी के कंधे पर अपने अपने बस्ते डालते थे. ಅಷ್ಟೇ ಅಲ್ಲ, ಆ ಚಿಕ್ಕಮ್ಮನ ಕಂದ ಅಂದ್ರೆ ಭುಜದ ಮೇಲೆ ಅವರು ಎಲ್ಲ ಬ್ಯಾಗ್ ತಗೊಂಡೋಗಿ ಹಾಕ್ತಾ ಇದ್ರು. ಯಾರ ಬ್ಯಾಗ್? ಆ ಮಕ್ಕಳ ಬ್ಯಾಗ್ಗಳನ್ನ ತಗೊಂಡೋಗಿ उसकी बस्ती में डाल देते थे. ಅವರ ಬ್ಯಾಗ್ಗಳನ್ನೆಲ್ಲ ಅಲ್ಲಿಗೆ ತಗೊಂಡೋಗಿ ಹಾಕ್ತಾ ಇದ್ರು. महल के सभी बच्चे उसे घेर आते थे. ಆ ಬೀದಿಯಲ್ಲಿರುವಂತಹ ಎಲ್ಲ ಮಕ್ಕಳು ಸಹ ಆಕೆಯನ್ನ ಸುತ್ತಾಡ್ಕೊಳ್ತಿದ್ರು. ಬೀದಿಯಲ್ಲಿರುವಂತಹ ಎಲ್ಲ ಮಕ್ಕಳು ಸಹ ಆಕೆಯನ್ನೇ ಮಾಡ್ತಿದ್ರು, ಸುತ್ತಾಡ್ಕೊಳ್ತಾ ಇದ್ರು. दोपहर डालने पर मौसी नीम के पेड़ के तले जा पहुंचाते. दोपहर ಮಧ್ಯಾಹ್ನ ಆಗ್ತಿದ್ದಂತಲೇ ಆ ಚಿಕ್ಕಮ್ಮ ಏನ್ ಮಾಡ್ತಿದ್ರು ಅಂದ್ರೆ, ಏನು ನೀಮ್ ಕಾ ಪೇಡ್ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ ಏನು मौसी बच्चों को खिलाने के लिए अपने पास चने, टिकिया, मूंगफली आदि कुछ ना कुछ रखती थी. वह बच्चों से अपने बेटे बेटियां जैसे प्यार करती थी. मौसी बच्चों को खिलाने के लिए ಕಥೆಗಳನ್ನು ಹೇಳೋದ್ರ ಜೊತೆಯಲ್ಲಿ ಮಕ್ಕಳನ್ನ ಆಕರ್ಷಣೆಯನ್ನು ಮಾಡೋದಕ್ಕೆ ಇನ್ನೂ ಸಹ ಆಕೆ ಮಕ್ಕಳಿಗೆ ತಿನ್ನುವಂತಹ ಆಹಾರಗಳನ್ನ ಕೊಡ್ತಾ ಇದ್ರು. ಏನೇನನ್ನ ಕೊಡ್ತಾ ಇದ್ರು ಅಂದ್ರೆ, ಟೀಕಿಯ ಮಿಠಾಯಿಗಳನ್ನ ಕೊಡ್ತಾ ಇದ್ರು. ಮೂಂಗೆಫಲಿ ಚನೆ, ಆಕೆ ಹತ್ರ ಇರುವಂತಹ ಕಡಲೆ ಬೀಜ ಇರ್ಬೋದು, ಅಥವಾ ಇವುಗಳನ್ನ ಮೂಂಗೆಫಲಿ ಅಂದ್ರೆ ಹೆಸರು ಕಾಳು ಹೇಳ್ತಾರಲ್ಲ, ಅವುಗಳನ್ನ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ಅನೇಕ ವಸ್ತುಗಳನ್ನ, ಅನೇಕ ಆಹಾರಗಳನ್ನ ಆಕೆ ತಿನ್ನೋದಕ್ಕೆ ಕೊಡ್ತಾ ಇದ್ರು. ಹಾಗಾಗಿ ಮಕ್ಕಳಿಗೆ ಬಹಳ ಖುಷಿ ಆಗ್ತಾ ಇತ್ತು. ಏನೋ ಹೀಗೆ ಆಹಾರವನ್ನು ಕೊಡೋದ್ರಿಂದ ಮಕ್ಕಳು ಎಲ್ಲರೂ ಸಹ ಓಡೆ ಹೋಗ್ತಾ ಇದ್ರು. कुछ ना कुछ रखती थी उसके पास. ಏನಾದರೂ ಸ್ವಲ್ಪ ಏನಾದರೂ ಇಟ್ಕೊಂಡಿರೋಕೆ, ಏನಾದರೂ ಕೊಡೋದಕ್ಕೆ ಮಕ್ಕಳಿಗೆ ಏನಾದರೂ ಇಟ್ಕೊಂಡಿರೋ. वह बच्चों से अपने बेटे बेटियां जैसे प्यार करती थी. ಮಕ್ಕಳನ್ನ ಯಾವ ರೀತಿ ನೋಡ್ತಾರಲ್ಲ ಅಂದ್ರೆ ಮಗು, ಮಕ್ಕಳನ್ನ ತನ್ನ ಸ್ವಂತ ಮಗಳು ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಬೇಟೆ ಬೇಟಿಯ ಹಾಗಂದ್ರೆ ಸ್ವಂತ ತನ್ನ ಮಕ್ಕಳನ್ನ ಹೇಗ್ ನೋಡ್ಕೊಂತಾರೆ, ಆ ರೀತಿ ಚಿಕ್ಕಮ್ಮ ಬೇರೆಯವರ ಮಕ್ಕಳನ್ನು ಸಹ ಬೇಟೆ ಬೇಟಿಯ के तरह जैसे प्यार करती थी, ಆ ರೀತಿ ಪ್ರೀತಿಯನ್ನ ಮಾಡ್ತಾ ಇದ್ರು. ಯಾರು? ಈ ಚಿಕ್ಕಮ್ಮ. ಗೊತ್ತಾಯ್ತಲ್ಲ, ಆ ರೀತಿಯಲ್ಲಿ ಮಾಡ್ತಿದ್ರು. ನೆಕ್ಸ್ಟ್, एक दिन जब स्कूल की छुट्टी हुई, ಒಂದು ದಿನ ಶಾಲೆಯ ಮಧ್ಯಾಹ್ನದ ಬೆಲ್ ಆಯಿತು. छुट्टी ಅಂದ್ರೆ ರಜೆ ಅಂತ ತಿಳ್ಕೊಬೇಡಿ, ವಿರಾಮ, ಬಿಡುಗಡೆ. ಗೊತ್ತಾಯ್ತಾ? ಅಲ್ಲಿ ಒಂದು ದಿನ ಏನಾಯ್ತು ಅಂದ್ರೆ, एक दिन स्कूल की छुट्टी हुई, ಶಾಲೆಗೆ छुट्टी ಆಯಿತು, ರಜೆ ಆಯಿತು. बच्चे वो बस्ते उठाकर बाहर निकले तो मौसी फाटक पर नहीं मिली. ಮಕ್ಕಳೆಲ್ಲ ಓಡಿ ಹೋದ್ರು. ಏನನ್ನ ತಂದು? ಬ್ಯಾಗನ್ನ ತಂದು. ಆದ್ರೆ उस दिन मौसी फाटक पर नहीं मिला. ಆ ದಿನ ಶಾಲೆಯ ಅಂಗಳದಲ್ಲಿ ಯಾರು ಸಿಗಲಿಲ್ಲ? मौसी ಸಿಗಲಿಲ್ಲ, ಚಿಕ್ಕಮ್ಮ ಸಿಗಲಿಲ್ಲ. शाम को बच्चे खेलने के लिए निकला. ಸಂಜೆ ಮತ್ತೆ ಹೋದ್ರು. ಎಲ್ಲೋ ಮಧ್ಯಾಹ್ನ ಹೋಗಿರ್ಬೋದು ಅಂತ ಮಕ್ಕಳು ತಿಳ್ಕೊಂಡು, ಮಧ್ಯಾಹ್ನ ಎಲ್ಲೋ ಹೋಗಿರ್ಬೋದು ಬರ್ಬೋದು ಅಂತ ಅನ್ಕೊಂಡು ಮತ್ತೆ ಹೋದ್ರು. ಯಾವಾಗ? ಶಾಮ್ ಅಂದ್ರೆ ಸಾಂಜ್. ಸಾಂಜ್ ಅಂದ್ರೆ ಸಂಜೆ ಸಮಯದಲ್ಲಿ 4 ಗಂಟೆ ಬೆಲ್ ಹೊಡೆಯುತ್ತಾರೆ, 4:15ಗೆ. ಆಗ ಮತ್ತೆ ಓಡಿ ಹೋದ್ರು. ಶಾಮ್ ಕೋ ಬಚ್ಚೆ खेलने के लिए निकला. ಆಟ ಆಡೋದಕ್ಕೋಸ್ಕರ ಹೊರಗೆ ಹೊರಟರು. तो मौसी पेड़ के नीचे भी नहीं मिली. ಆಗಲೂ ಸಹ ಆ ಚಿಕ್ಕಮ್ಮ ಯಾವ ಕೆಳಗಡೆ? ಮರದ ಕೆಳಗಡೆ ಸಿಗಲಿಲ್ಲ, ಇರಲಿಲ್ಲ. ಮರದ ಕೆಳಗಡೆ ಇರಲಿಲ್ಲ. किसी को भी मालूम नहीं था. ಯಾರಿಗೂ ಸಹ ಗೊತ್ತಿಲ್ಲ ಆ ಚಿಕ್ಕಮ್ಮ ಎಲ್ಲಿ ಹೋಗಿದ್ದಾಳೆ ಅಂತ, ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಬಂದಂತಹ ಪ್ರಶ್ನೆ. ಮೌಸಿ ಕಹಾ ಗಯಿ? ಮೌಸಿ ಎಲ್ಲಿ ಹೋಗಿದ್ದಾಳೆ? ಹಾಗಾದ್ರೆ ಈ ಚಿಕ್ಕಮ್ಮ ಎಲ್ಲಿ ಹೋಗಿರ್ಬೋದು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಸಹ ಉದ್ಭವ ಆಯಿತು.
ಹಾಗಾಗಿ ಆ ಕೊನೆಗೆ ಆ ಮೌಸಿ ಏನಾದ್ಲು, ಹಾಗಾದ್ರೆ ಎಲ್ಲಿ ಹೋಗ್ಲು ಅನ್ನೋದು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಇದಕ್ಕೆ ಪ್ರಶ್ನೆ, ಸಂಬಂಧಪಟ್ಟ ಪ್ರಶ್ನೆ ಕೇಳೋಣ. ಹಾಗಾದ್ರೆ माँ के जैसे प्यार कौन थी? मौसी सभी को किस समय में साथ देते थे? सुख और दुख के समय में, सुख और दुख के समय में. दोपहर होने पर मौसी कहाँ पहुंचा जाते थे? मध्याह्ನ ಆಗ್ತಿದ್ದಕ್ಕಲೇ मौसी ಎಲ್ಲಿಗೆ ಹೋಗಿ ತಲುಪ್ತಾ ಇತ್ತು? नीम के पेड़ पहुंचा जाती थी. मौसी बच्चों को क्या क्या खिलाती थी? मौसी ಮಕ್ಕಳಿಗೆ ತಿನ್ನೋದಕ್ಕೆ ಏನೇನನ್ನ ಕೊಡ್ತಾ ಇದ್ಲು? ಟೀಕಿಯ, ಮುಂಗಾಫಲಿ ಅನ್ನ ಕೊಡ್ತಾ ಇದ್ಲು. ಹೌದಲ್ವಾ? ಚನೆ, ಟೀಕಿಯ, ಮುಂಗಾಫಲಿ. ನೆಕ್ಸ್ಟ್ ಮಕ್ಕಳೇ, ಇಷ್ಟನ್ನ ಇದ್ರ ಜೊತೆಲಿ 2 अंकದವು. 2-3 वाक्य में मौसी बच्चों को कौन कौन सी कहानियां सुनाती थी? मौसी ಮಕ್ಕಳಿಗೆ ಯಾವ ಯಾವ ಕಥೆಗಳನ್ನ ಹೇಳ್ತಾ ಇದ್ದು. ಓಕೆನಾ? ಒಂದೇ ಪ್ರಶ್ನೆ. ಅದು ಒಂದೇ ಆಗಿರುವಂತದ್ದು. ನಾಳೆ ಮಕ್ಕಳೇ ಈ ಎಲ್ಲಾ ಪ್ರಶ್ನೆಗಳಿಗೆ ಬರ್ಕೊಂಡು ಉತ್ತರವನ್ನು ಬರ್ಕೊಂಡು ಕಲ್ತ್ಕೊಂಡ್ ಬನ್ನಿ. ಗೊತ್ತಾಯ್ತಾ? 1 अंकದಲ್ಲಿ 4 ಪ್ರಶ್ನೆ ಇದೆ.